Hallelujah. Hallelujah. Praise the Lord. Praise the Lord. ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ರಿಂದ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕೋದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ, ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರು. ಅವರ ಪ್ರೀತಿ ಎಷ್ಟೆಂಬುದನ್ನು ಸಂತ ಯೋಹಾನರು ನಮಗೆ ತಿಳಿಯಪಡಿಸುತ್ತಾರೆ. ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡದೆ ಅನುಭವಿಸದೆ ಅದರ ಬಗ್ಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇಡೀ ಬೈಬಲ್ ಶ್ರೀಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರೀತಿಯನ್ನು ಕುರಿತು ಅನೇಕ ಕಡೆಗಳಲ್ಲಿ ಪ್ರಸ್ತಾಪಪಡಿಸಿದ ಒಬ್ಬ ಶಿಷ್ಯನೆಂದರೆ ಯೇಸುವಿನ ಆಪ್ತ ಶಿಷ್ಯನಾದ ಸಂತ ಯೋಹಾನರು. ಯೋಹಾನರು ಯೇಸುಕ್ರಿಸ್ತರೊಡನೆ ಜೀವಿಸಿ 73 ವರ್ಷಗಳ ಕಾಲ ಎಫೆಸ್ಯದಲ್ಲಿ ಜೀವಿಸುವಾಗ ಅವರು ಹೆಚ್ಚಾಗಿ ಏನನ್ನೂ ಬೋಧಿಸಲಿಲ್ಲ. ದೇವರು ಅದು ಮಾಡಿದ್ರು, ಯೇಸುಕ್ರಿಸ್ತರು ಅದ್ಭುತ ಮಾಡಿದ್ರು, ಇದು ಯಾವುದನ್ನು ಹೇಳಲಿಲ್ಲ. ಕಾರಣ ಯಾವುದನ್ನು ಮಾಡಲು ಅವರಿಗೆ ಸಾಧ್ಯ ಎಂದು ನಂಬಿದವರು ಯೋಹಾನರು. ಯೋಹಾನರು ಪ್ರಸ್ತಾಪಿಸಿದೆಲ್ಲವೂ ಪ್ರೀತಿಯ ಬಗ್ಗೆ. ಅದು ಹೇಳಿದ್ದು, ಒಂದನ್ನು ನಾನು ಅನುಭವಿಸದೆ ಅದರ ಕುರಿತು ವಿವರಣೆ ಮಾಡಲು ಸಾಧ್ಯವಿಲ್ಲ. ಯೇಸುವಿನ ಹೃದಯದ ಮೇಲೆ, ಹೃದಯದ ಪಕ್ಕದಲ್ಲಿ ಕುಳಿತಿದ್ದ ಯೋಹಾನರಿಗೆ ಯೇಸುವಿನ ಹೃದಯದ ಬಡಿತದ ಪ್ರೀತಿ ಅರಿವಾಗಿತ್ತು. ಆದ ಕಾರಣ ಅವರು ಬರೆದ ಶುಭ ಸಂದೇಶವಿರಬಹುದು, ಅವರು ಬರೆದಂಥ ಪತ್ರಗಳಿರಬಹುದು. ಶುಭ ಸಂದೇಶ ಮತ್ತು ಪತ್ರ ಇವೆಲ್ಲವನ್ನು ಓದುವಾಗ ಸಂತ ಯೋಹಾನರು ಹೇಳ್ತಾರೆ, ದೇವರು ಪ್ರೀತಿಯಾಗಿದ್ದಾರೆ. ದೇವರು ಪ್ರೀತಿಸದಿರುವವನು ದೇವರನ್ನು ಅರಿತುಕೊಳ್ಳವನಲ್ಲ, ಅವನು ದೇವರ ಮಗನಾಗಲು ಸಾಧ್ಯವಿಲ್ಲ. ಇಲ್ಲಿ 3:16 ಸ್ಪಷ್ಟಪಡಿಸ್ತಾ ಇದ್ದಾರೆ. ದೇವರು 17ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ತೀರ್ಪು ಕೊಡಲು ಕಳಿಸಿದ್ದಲ್ಲ ತನ್ನ ಪುತ್ರನನ್ನ. ನೋಡಿ, ದೇವರು ಪ್ರೀತಿಸಿ ಕ್ಷಮಿಸುವ ದೇವರು. ಪ್ರೀತಿಸಿದ ವ್ಯಕ್ತಿಗಳು ಎಷ್ಟೇ ತಪ್ಪು ಮಾಡಿದರೂ ಆತನನ್ನು ತಿದ್ದುವ ದೇವರು, ಆತನ ಬಗ್ಗೆ ಮರುಕಪಡುವ ದೇವರು, ಆತನಿಗೆ ಕರುಣೆ ತೋರುವ ದೇವರು ಎಂದು ಶಿಕ್ಷಿಸುವವರಲ್ಲ, ಕ್ಷಮಿಸುವವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಸಂತ ಯೋಹಾನರು ಬರೆದ ಮೊದಲ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 7-8 ವಾಕ್ಯಗಳಲ್ಲಿ ಯೋಹಾನರು ಹೇಳ್ತಾರೆ, ದೇವರನ್ನು ಬಲ್ಲವನು ಎಂದಿಗೂ ಸರ್ವರನ್ನು ಪ್ರೀತಿಸ್ತಾನೆ, ದೇವರನ್ನು ಬಲ್ಲದವನು ಪ್ರೀತಿಯನ್ನು ಅರಿಯುವುದಿಲ್ಲ, ಏಕೆಂದರೆ ಪ್ರೀತಿಸುವವನು ದೇವರ ಮಗನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಯೇಸುಕ್ರಿಸ್ತರು ಕಲಿಸಿಕೊಟ್ಟ ಪ್ರಾರ್ಥನೆ ಯಾವ ಪ್ರಾರ್ಥನೆ? ಯೇಸುಕ್ರಿಸ್ತರು ನಮಗೆ ಯಾವ ಪ್ರಾರ್ಥನೆ ಕಲಿಸ್ಕೊಟ್ರು? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಿ. ಅರ್ಧ ಭಾಗ ದೇವರನ್ನು ನಾವು ಆರಾಧಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಇನ್ನು ಅರ್ಧ ತಪ್ಪನ್ನು ಕ್ಷಮಿಸುವಂತೆ ನಿಮ್ಮ ತಪ್ಪನ್ನು ಕ್ಷಮಿಸಲಾಗುವುದು. ಶಿರಾಕನ ಗ್ರಂಥ 27ನೇ ಅಧ್ಯಾಯ 30ನೇ ವಾಕ್ಯ ನೋಡೋಣ. ಶಿರಾಕನ ಗ್ರಂಥ 27:30. ಸಿಟ್ಟು ಸಿಡುಕುಗಳು ಹೇಯವಾದವುಗಳು, ಅವೆರಡು
ಸಂತ ಯೋಹಾನರು ಹೇಳುತ್ತಾರೆ, ಪ್ರೀತಿಸುವ ವ್ಯಕ್ತಿ ದೇವರ ಮಗನೆಂದು. ಸಿರಾಕ ಹೇಳ್ತಾನೆ, ಸಿಟ್ಟು ಸಿಡುಕುಗಳು ಹೇಯವಾದವು, ಅವೆರಡು ಇರುವುದು ಪಾಪಾತ್ಮಗಳು. 28ನೇ ಅಧ್ಯಾಯ 1ನೇ ವಾಕ್ಯದಿಂದ ಶಿರಾಕ ಹೀಗೆ ಹೇಳ್ತಾನೆ, ಪ್ರತಿಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತಿಕಾರ ಹೊಂದುವನು, ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪರರ ತಪ್ಪನ್ನು ನೀವು ಕ್ಷಮಿಸುವಂತೆ ನಿಮ್ಮ ತಪ್ಪನ್ನು ತಂದೆ ದೇವರು ಕ್ಷಮಿಸುವರೆಂದು ಯೇಸು ಹೇಳಿದ ಹಾಗೆ ಇಲ್ಲಿ ಸಿರಾಕ ಹೇಳ್ತಾ ಇದ್ದಾನೆ, ನಾವು ಪ್ರತಿಕಾರ ಮಾಡುವವರಾಗಿದ್ದರೆ ನಮ್ಮ ಪಾಪಗಳು ಸದಾ ದೇವರ ಮುಂದೆ ನಿಂತಿರುತ್ತದೆ. ಯೆಶಾಯ ಪ್ರವಾದಿಯ ಗ್ರಂಥ 49ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇಗೋ ನಿನ್ನನ್ನು ನನ್ನ ಕಣ್ಣ ಮುಂದೆ ಪೌಳಿ ಗೋಡೆಯಾಗಿ ನಿರ್ಮಿಸಿಕೊಂಡಿದ್ದೇನೆ. ನನ್ನನ್ನು ಸದಾ ನೋಡುವ ದೇವರಿಗೆ ಕಾಣುವುದು, ನಾನು ಕ್ಷಮಿಸಲಿಲ್ಲ, ಪ್ರೀತಿಸಲಿಲ್ಲ, ಪರರನ್ನ ಸ್ವೀಕರಿಸಲಿಲ್ಲ ಅಂದ್ರೆ ನನ್ನನ್ನ ನೋಡುವ ದೇವರಿಗೆ ನನ್ನಲ್ಲಿರುವಂತ ಕಪಟತನವು, ನನ್ನಲ್ಲಿರುವಂತ ಕೊಳಕುತನವು, ನನ್ನಲ್ಲಿರುವಂತ ಪಾಪಗಳು ಸದಾ ಕಣ್ಣ ಮುಂದೆ ಇರುವುದು ಎಂಬುದಾಗಿ ಬೈಬಲ್ ಶ್ರೀಗಂತ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಕಲಿಸಿಕೊಟ್ಟ ಆ ಪ್ರಾರ್ಥನೆ, ಇಡೀ ಬೈಬಲ್ ಶ್ರೀಗಂಧದಲ್ಲಿರುವ ವಾಕ್ಯಗಳೆಲ್ಲವನ್ನು ಒಂದುಗೂಡಿಸುವಾಗ ಬರುವಂತ ಆ ಪ್ರಾರ್ಥನೆ ಸ್ವರ್ಗದ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಪ್ರತಿಯೊಂದು ವಾಕ್ಯಗಳನ್ನು ನಾವು ಓದುವಾಗ, ಅದನ್ನು ಧ್ಯಾನಿಸುವಾಗ, ಅದನ್ನು ಪ್ರಾರ್ಥನಾ ರೂಪದಲ್ಲಿ ಹೇಳುವಾಗ, ಇದು ನಾನು ಪ್ರಾರ್ಥಿಸುವ ವ್ಯಕ್ತಿ ಪರರನ್ನ ಕ್ಷಮಿಸ್ತಾ ಇದ್ದೀನೋ, ಪರರ ಬಗ್ಗೆ ನನ್ನಲ್ಲಿ ತಾತ್ಸಾರವಿದೆಯೋ, ನಾನು ಯಾರಾಗಿದ್ದೇನೆ. ಸಂತ ಯೋಹಾನರು ಬರೆದ ಮೊದಲ ಪತ್ರ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸಂತ ಯೋಹಾನರು ಹೇಳುತ್ತಾರೆ, ಪ್ರೀತಿಸುವವನು ದೇವರ ಮಗನು. ಸಿಟ್ಟು ಸಿಡುಕುಗಳು ಕ್ಷಮೆ ಕೊಡದೇ ಇರುವುದು ಪಾಪಾತ್ಮಗಳು. ಶಿರಾಕ ಹೇಳುವಂತ ಮಾತು, ನಾನು ಸಿಟ್ಟು ಸಿಡುಕಿನಿಂದ ತುಂಬಿದ್ದೇನೋ ಅಥವಾ ಪ್ರೀತಿಸುವ ವ್ಯಕ್ತಿಯಾಗಿದ್ದೇನೋ. ನನ್ನನ್ನು ಆಲಿಸುವ ದೇವರ ಮಕ್ಕಳೇ, ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ನಾನು ಕ್ರೈಸ್ತನ ದೇವರ ಮಗನು, ದೇವರ ಅನುಯಾಯಿ, ಯೇಸು ಕ್ರಿಸ್ತನ ಹಿಂಬಾಲಕ, ಯೇಸು ಕ್ರಿಸ್ತನಿಗೆ ಸಾಕ್ಷಿ. ನಾನಾ ರೀತಿಯಲ್ಲಿ ಬೈಬಲ್ ನಮಗೆ ಕಲಿಸುತ್ತೆ, ನಾನು ದೇವರಿಂದ ಆರಿಸಲ್ಪಟ್ಟ ದೇವರ ಸ್ವಕೀಯ ಜನಾಂಗ. ನಮ್ಮಲ್ಲಿ ದೇವರ ಗುಣ ಉಂಟು, ನಮ್ಮಲ್ಲಿ ದೇವರ ಗುಣ ಉಂಟು ಅಥವಾ ದೇವರ ವಾಕ್ಯದಂತೆ ಸ್ವಲ್ಪ 1% ನಾನು ನಡೀತಾ ಇದ್ದೀನೋ? ಎಲ್ಲವನ್ನ ಧ್ಯಾನಿಸಬೇಕು, ಎಲ್ಲವನ್ನ ಆಲೋಚಿಸಬೇಕು. ಬೇರೆ ಲೌಕಿಕ ದಾನ ಧರ್ಮ ಮಾಡಿ ಲೌಕಿಕವಾಗಿ ಹೆಸರು ಗಳಿಸಿಕೊಂಡ್ರೆ ಅದು ಸ್ವರ್ಗ ಸಾಮ್ರಾಜ್ಯಕ್ಕೆ ಸ್ವೀಕೃತವಾದದ್ದಲ್ಲ. ದೇವಾಲಯದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡ್ತೀವಿ, ದೇವಾಲಯದಲ್ಲಿ ಒಂದು ಅನ್ನದಾನ ಮಾಡ್ತೀವಿ, ನನ್ನ ಸ್ವಾಭಾವಿಕ ತೃಪ್ತಿಗಾಗಿ, ಆತ್ಮಿಕವಾದ ತೃಪ್ತಿ, ಬೇರೊಬ್ಬರಿಂದ ನಾವು ಬಯಸುವುದನ್ನ ನಾವು ಅವರಿಗೆ ಮಾಡುವಂಥದ್ದು. ಯೇಸು ಕ್ರಿಸ್ತರು ಶಿಷ್ಯರ ಪಾದವನ್ನ ತೊಳೆದರು. ಗುರು ಶಿಷ್ಯರಿಂದ ಪಾದ ತೊಳೆಸ್ಕೊಳ್ತಾ ಇದ್ದಂತ ಕಾಲದಲ್ಲಿ ಶಿಷ್ಯರ ಪಾದ ತೊಳೆದ ಯೇಸು ಕ್ರಿಸ್ತರು ಹೇಳಿದ್ದು, ಇದು ನೀವು ಮಾಡಬೇಕು, ಬೇರೊಬ್ಬರು ನಿಮಗೆ ಮಾಡಬೇಕೆಂದು ನೀವು ಬಯಸಿದನ್ನ ನೀವು ಅವರಿಗೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನನ ಶುಭ ಸಂದೇಶದ 3:16-17ನೇ ವಾಕ್ಯದ ಪ್ರಕಾರ ನೋಡುವುದಾದ್ರೆ ಒಂದು ಸಣ್ಣ ಕಥೆಯನ್ನು ವಿವರಿಸ್ತೇನೆ. ಒಂದು ಸ್ಕೂಲಿನ ಮಕ್ಕಳು ಒಂದು ಟ್ರಿಪ್ಗೆ ಹೋದ್ರು, ಪಿಕ್ನಿಕ್ ಹೋದ್ರು. ಪಿಕ್ನಿಕ್ ಹೋಗಂತ ಸಂದರ್ಭದಲ್ಲಿ ಅವ್ರು ಹೋದಂತ ಸ್ಥಳದಲ್ಲಿ ಭಾರಿ ಮಳೆ ಆಗಿ ಒಂದು ಕೆರೆ ತುಂಬಿ ಅಲ್ಲಿದ್ದಂತ ಕರೆಂಟ್ ಕಂಬಗಳ ಕೆಳಗೆ ಬಿದ್ದು, ನೀರಿನಲ್ಲಿ ಕರೆಂಟ್ ಕಂಬ ಬಿದ್ದ ಕಾರಣ ವಿದ್ಯುತ್ ನೀರಿನಲ್ಲಿ ಸಂಪರ್ಕ ಹೊಂದಿರುತ್ತದೆ. ಆ ಕೆರೆ ಕಾಯುವ ಒಂದು ವ್ಯಕ್ತಿ ಅಲ್ಲಿ ಬಂದಂತ ಈ ಟೂರಿಸ್ಟ್ ಬಂದಂತ ಮಕ್ಕಳಿಗೆ ಹೇಳ್ತಾರೆ, ನೀರಲ್ಲಿ ಇಳಿಬೇಡಿ, ನೀರಲ್ಲಿ ಇಳಿದ್ರೆ ನೀವು ಸತ್ತೋಗ್ತೀರಾ, ನೀರಲ್ಲಿ ವಿದ್ಯುತ್ ಸ್ಪರ್ಶತೆ ಇದೆ. ಇದು ಹೇಳುವಾಗ
ಅಲ್ಲಿ ಬಂದಂತ ಜನರು ಇವನು ಹುಚ್ಚ, ಇವನು ಹೇಳ್ತಾ ಇದ್ದಾನೆ ಇದು ಯಾವುದು ಸತ್ಯವಲ್ಲ, ನಾವು ನೀರಲ್ಲಿ ಇಳಿತೀವಿ, ಅವನು ಕಾಯಬೇಕಾಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ ಎಂಬುದಾಗಿ ಆ ಕಾವಲುಗಾರನನ್ನ ಹೀಯಾಳಿಸುವಾಗ ಕಾವಲುಗಾರ ಹೇಳ್ತಾನೆ, ನನ್ನನ್ನು ನೀವು ನಂಬಲ್ಲ, ಆದರೆ ಒಂದು ನಿಮಿಷ ನೀವಿರಿ, ನನ್ನ ಮಗನನ್ನ ಕರೀತೇನೆ. ಪ್ರಿಯರೇ, ಹೀಯಾಳಿಸಿದವರನ್ನ ಕ್ಷಮಿಸಿ ತನ್ನ ಪುತ್ರನನ್ನ ಕರೆದು, ಮಗನೇ ಇಗೋ ಇಷ್ಟು ಮಕ್ಕಳು ನಾಶವಾಗುವುದು ಬೇಡ, ನೀನೊಬ್ಬ ನೀರಲ್ಲಿ ಇಳಿ. ಈ ಕೆರೆ ಕಾಯುವ ವ್ಯಕ್ತಿ ತನ್ನ ಏಕಮಾತ್ರ ಪುತ್ರನನ್ನೇ ವಿದ್ಯುತ್ ಸ್ಪರ್ಶತೆ ಇರುವಂತ ನೀರಿನಲ್ಲಿ ಇಳಿ ಎನ್ನುವಾಗ ಅಪ್ಪನ ಮಾತನ್ನ ಕೇಳಿ ನೀರಿನಲ್ಲಿ ಇಳಿದ ಮಗ ಸಾವನ್ನಪ್ಪುತ್ತಾನೆ. ಹೀಯಾಳಿಸಿ ನೀನು ಹೇಳ್ತಾ ಇರೋದು ಸುಳ್ಳು ಎಂದು ಹೇಳಿದವರ ಈ ಲೋಕದ ಜನರನ್ನ ತಂದೆಯಾದಂತ ದೇವರು ಕ್ಷಮಿಸಿ ತನ್ನ ಏಕೈಕ ಪುತ್ರನಿಂದ ಅನುಗ್ರಹಿಸಿ ಕಾಪಾಡಿದರು. ಇದಾಗಿದೆ ದೇವರ ಪ್ರೀತಿ ಮತ್ತು ಕ್ಷಮೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅರ್ಥ ಆಯ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ನಾವು ದೇವರ ವಾಕ್ಯವನ್ನ ಆಲಿಸ್ತೇವೆ, ದೇವರ ವಾಕ್ಯದಂತೆ ಜೀವಿಸಲು ಸಾಧ್ಯವೇ ಎಂದು ಪ್ರಶ್ನಿಸುವಂತೆ ನೀರಲ್ಲಿ ಇಳಿಬೇಡಿ. ನೀರೊಳಗಡೆ ಏನಿದೆ? ಕರೆಂಟ್ ಇದೆ, ಇಳಿಬೇಡಿ, ಸಾಯ್ತೀರಾ ಎಂದು ಹೇಳುತ್ತಿದ್ದಂತ ಈ ಕೆರೆಯ ಕಾವಲುಗಾರನೇ ತಂದೆ ದೇವರು. ತಂದೆ ದೇವರ ಮಾತನ್ನು ಕೇಳದೆ ಜೀವಿಸುತ್ತಿರುವವರೇ ನಾವು. ಆದ ಕಾರಣ ತನ್ನ ಏಕೈಕ ಪುತ್ರನನ್ನು ನೀರಿನಲ್ಲಿ ಇಳಿಸಿ ಆತನು ಸಾಯುವಂತೆ ಸತ್ತ ನಂತರ ನಮ್ಮನ್ನ ವಿಮೋಚಿಸಿದವರೇ ತಂದೆ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮಿಗಿಲಾದ ಪ್ರೀತಿ ಪ್ರಿಯರೇ, ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾ ಇರುವಾಗ ಅದೊಂದು ರೀತಿ ನಮ್ಮ ಮನಸ್ಸನ್ನ ದೇವರ ಕಡೆ ಎತ್ಕೊಂಡು ಹೋಗುವಂಥದ್ದು. ದೇವರ ವಾಕ್ಯ ಸಜೀವವಾದದ್ದು, ಇಬ್ಬಾಯಿಕತೆಗಿಂತ ಹರಿತವಾದದ್ದು. ಅಂದ್ರೆ ಇಬ್ಬಾಯಿಕತೆ ಅಂದ್ರೆ ಏನು? ನಿಮ್ಮನ್ನು ನನ್ನನ್ನು ಛೇದಿಸುವಂಥದ್ದು, ಬೋಧಿಸುವವನನ್ನು ಆಲಿಸುವವನನ್ನು ಛೇದಿಸುವಂಥದ್ದು, ಬೋಧಿಸುವವನ ವಿಶ್ವಾಸವನ್ನ ಹೆಚ್ಚಿಸಿ ಕೇಳಿ ಆಲಿಸುವವರ ಹೃದಯವನ್ನ ಛೇದಿಸಿ ಪರಿವರ್ತನೆ ನೀಡುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಪರಿಪೂರ್ಣತೆಯನ್ನು ಕೂಡಿರುವುದು ಪ್ರೀತಿಯಿಂದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮುಂದುವರಿಸಿ ಹೇಳ್ತಾನೆ, ಕ್ಷಮೆ ನೀಡು ನಿನ್ನ ನೆರೆಯವರನ್ನು, ನೆರೆಯವನು ಮಾಡಿದ ತಪ್ಪಿಗೆ ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪ್ರಾರ್ಥನೆಗೆ. ಕ್ಷಮೆ ನೀಡಿದಾಗ, ನೀನು ಮತ್ತೊಬ್ಬರನ್ನ ಕ್ಷಮಿಸಿದಾಗ, ಕ್ಷಮಿಸಿ ಮೊಣಕಾಲೂರಿ ಪ್ರಾರ್ಥಿಸಿದಾಗ ನಿನ್ನ ಪ್ರಾರ್ಥನೆಗೆ ಸದುತ್ತರ ದೊರಕುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕ್ಷಮೆ ನೀಡಲ್ಲ, ಕ್ಷಮಿಸೋದಿಲ್ಲ, ಆದ್ರೆ ನನ್ನ ಪ್ರಾರ್ಥನೆ ದೇವರು ಆಲಿಸ್ಬೇಕು. ದಿನ ಚರ್ಚ್ಗೆ ಹೋಗ್ತೀನಿ, ಜಪಸರ ಮಾಡ್ತೀನಿ, ನಾನು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಆದ ಕಾರಣ ನಾನು ಸೇಫ್, ನಾನು ಪರಿಶುದ್ಧನು, ನಾನು ಪರಿಶುದ್ಧಳು, ನಾ ದೇವ ಸೇವಕ ಅಲ್ಲ. ವಾಕ್ಯ ಹೇಳ್ತಾ ಇದೆ, ಪ್ರಿಯರೇ, ಕ್ಷಮೆ ನೀಡು ನಿನ್ನ ನೆರೆಯವನ ಮಾಡಿದ ತಪ್ಪಿಗೆ. ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ಕ್ಷಮಿಸಿದೇವ, ಕ್ಷಮಿಸಿದೇವ. ಕ್ಷಮಿಸಿದೇವ. ಇವತ್ತವರೆಗೂ ಮನಪೂರ್ವಕವಾಗಿ ಒಬ್ಬರನ್ನ ಕ್ಷಮಿಸಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಗಂಡನನ್ನ ಕ್ಷಮಿಸೋದಿಲ್ಲ, ಮಕ್ಕಳನ್ನ ಕ್ಷಮಿಸೋದಿಲ್ಲ, ಸ್ನೇಹಿತರನ್ನ ಕ್ಷಮಿಸೋದಿಲ್ಲ, ಹೊಡ ಹುಟ್ಟಿದವರನ್ನ ಕ್ಷಮಿಸೋದಿಲ್ಲ. ಯಾಕೆ? ತಂದೆ ತಾಯಿಯನ್ನೇ ಕ್ಷಮಿಸದೇ ಇರುವಂತ ಎಷ್ಟೋ ಮಕ್ಕಳುಂಟು. ಮಕ್ಕಳನ್ನು ಕ್ಷಮಿಸದೆ ನೀ ಸತ್ರು ನಾನು ನಿನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿ ಮೊಂಡುತನದಿಂದ ಜೀವಿಸ್ತಾ ಇರುವ ಎಷ್ಟೋ ಕುಟುಂಬದ ತಂದೆ ತಾಯಿಗಳುಂಟು. ಇವರಾರು ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮ ನನ್ನಲ್ಲಿರಬೇಕಾದ್ರೆ ನನ್ನಲ್ಲಿ ದೇವರು ನಡೆದೇ ಇರುವಂತ ಕಳ್ಳಿ ಗಿಡಗಳನ್ನ, ಮುಳ್ಳು ಗಿಡಗಳನ್ನ ಸುಟ್ಟಾಕ್ಬೇಕು. ಯವನನ ಶುಭ ಸಂದೇಶ 15:2 ಹೇಳುತ್ತದೆ, ಫಲ ಕೊಡದ ಕವಲು ಬಳ್ಳಿಗಳನ್ನ ಕತ್ತರಿಸಿ ಬೆಂಕಿಗೆ ಹಾಕಲಾಗುತ್ತದೆ,
ಫಲ ಕೊಡುವ ಬಳ್ಳಿಗಳನ್ನಾದರೂ ಸವರಿದ ಬಳ್ಳಿಗಳಾಗಿ ಇನ್ನೂ ಹೆಚ್ಚು ಫಲ ಕೊಡುವಂತೆ ಮಾಡಲಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸ್ವರ್ಗದ ಪ್ರಾರ್ಥನೆ ನಾವು ಹೇಳುವಾಗ, ಸ್ವರ್ಗದ ಕುರಿತು ಸ್ವರ್ಗದ ತಂದೆಯನ್ನು ನಾವು ಆರಾಧನೆ ಮಾಡುವಾಗ, ಇಗೋ ನಾನು ಯಾರನ್ನ ಕ್ಷಮಿಸಿಲ್ಲವೋ ಅವರನ್ನು ಕ್ಷಮಿಸುವಂತ ಕೃಪೆ ಪರಿಶುದ್ಧಾತ್ಮರು ನಮಗೆ ನೀಡುವಾಗ ಕ್ಷಮೆ ನೀಡಬೇಕು. ಈ ರಿಟ್ರೀಟ್ಗಳಲ್ಲಿ ಊಟಾಟಿಗೆ ಆಡ್ತಾರೆ, ಕ್ಷಮೆ ತರಗತಿ ಮಾಡಿ ಅಲ್ಲಿ ಒಬ್ಬರನ್ನೊಬ್ರು ಕಾಲಿಡೀರಿ ಅಂದ್ರೆ ಹಿಡಿದು ಬಿಡೋದು, ಹಿಡಿದು ಬಿಟ್ಟು ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಂಗೆ ಆ ಕ್ಷಮೆ ನಿಮ್ಮಲ್ಲಿ ಇರ್ತದ? ಇಲ್ಲ. ಇಲ್ಲಿಂದ ರಿಟ್ರೀಟ್ ಮುಗ್ದಿಲ್ಲ, ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದಂಗೆನೆ ಸ್ಟಾರ್ಟ್ ಆಯ್ತು. ಇವಳ ಕಾಲಕ್ಕೆ ಬಿದ್ದ ನಾನು ಸುಂಡಿ ನೋಡು. ಬ್ರದರ್ ಹೇಳಿದ್ರು ಬಿದ್ದ, ಬ್ರದರ್ ನೋಡಕ್ ಬಂದ್ರ, ಬ್ರದರ್ ಹೇಳಿದ್ರು ಬಿದ್ದೆ. ಬ್ರದರ್ ಮುಂದೆ ನಾಟಕ, ಬ್ರದರ್ ಕ್ಷಮಿಸ್ತಾರ ನಿಮ್ಮನ್ನ? ಬ್ರದರ್ಗೇನು ಅಧಿಕಾರ ಇದೆ ಕ್ಷಮಿಸೋದಿಕ್ಕೆ? ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಹೊಂದಿರುವ ದೇವರು ನಮ್ಮನ್ನ ಕ್ಷಮಿಸಿದ್ದಾರೆ, ಎಲ್ಲೆಲ್ಲ ಕ್ಷಮಿಸಿದ್ದಾರೆ. ಒಡಂಬಡಿಕೆಯಿಂದ ನೋಡ್ಕೊಂಡು ಬರ್ಬೋದು. ನನ್ನ ಜೀವಮಾನ ಕಾಲವಲ್ಲ ಅವರ ಕ್ಷಮೆ ಇದೆ, ಕರುಣೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 21-22ನೇ ವಾಕ್ಯ ನೋಡಿ. ಪ್ರಲಾಪಗಳ ಗ್ರಂಥ ನಾನು ಉಳಿದಿರುವುದು ಆತನ ಕರುಣೆಯಿಂದಲೇ, ಆತನ ದಯೆಯು ಪ್ರತಿದಿನ ಹೊಸದಾಗಿರ್ತದೆ. ಆತನ ಕರುಣೆಯಲ್ಲಿ ನಾವು ಜೀವಿಸುವವರು ಆತನ ಮಕ್ಕಳಾಗಿ ಜೀವಿಸುವವರಾಗಿರಬೇಕು. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾರ ಜೊತೆಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಈಗ ಜ್ಞಾನೋಕ್ತಿಗಳ ಗ್ರಂಥ 17ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಮಿತ್ರನ ಪ್ರೀತಿ ನಿರಂತರ, ಕಷ್ಟಕ್ಕಾಗದವನೇ ಆದವನೇ ಹುಟ್ಟು ನಂಟ. ದೇವರು ನಮ್ಮ ಕಷ್ಟಗಳನ್ನ ತಾನೊತ್ತುಕೊಂಡ, ನಮ್ಮ ಪಾಪದ ಹೊರೆಯನ್ನ ತಾನೊತ್ತುಕೊಂಡ, ನಮ್ಮ ಹೊರೆಯನ್ನ ಹೊತ್ತು ನಮಗಾಗಿ ಪ್ರಾಣ ತ್ಯಾಗ ಮಾಡಿ ನಮ್ಮನ್ನು ವಿಮೋಚಿಸಿದ ಆತನೇ ನಮ್ಮ ನಂಟ, ಆತನೇ ನನ್ನ ಸರ್ವಸ್ವ, ಆತನಾಗಿದ್ದಾನೆ ನನಗೆ ಎಲ್ಲವೂ ಎಂದು ನಾವು ಜೀವಿಸುವವರಾದರೆ ದೇವರ ಮಕ್ಕಳಾಗ್ತೀವಿ. ಯಾವಾಗಲೂ ದೀನ ದಯಾಳತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನ ಉಳ್ಳವರಾಗಿರಿ. ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ವರ್ತಿಸಿರಿ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಸಂತ ಪೌಲ ಹೇಳ್ತಾರೆ, ದೀನ ದಯಾಳತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನ ಉಳ್ಳವರಾಗಿರಿ. ಈ ಕ್ಯಾರೆಕ್ಟರ್ ಯಾರಲ್ಲಿದೆ? ಈ ಕ್ಯಾರೆಕ್ಟರ್ ಯಾರಲ್ಲಿದೆ? ಈ ಸ್ವಭಾವ ಯಾರಲ್ಲಿದೆ? ಮನುಷ್ಯರಲ್ಲಿದೆಯಾ? ನನ್ನಲ್ಲಿದೆಯಾ? ನಿಮ್ಮಲ್ಲಿದೆಯಾ? ಇದಿರುವುದು ದೇವರಲ್ಲಿ. ದೇವರಲ್ಲಿ ನಾನು ಕ್ಷಮಿಸುವ ದೇವರು, ನಾನು ದಯಾಳುವಂತ, ನಾವು ಕರುಣಾಮಯಿ. ದೇವರು ಹೇಳಿದ್ರೆ ವಿಮೋಚನಾ ಕಾಂಡದಲ್ಲಿ ನಾವು ನೋಡುವಾಗ ಹೇಳ್ಕೊಂಡು ಬರ್ತಾರೆ, ನಾನು ನಿನ್ನನ್ನು ದೂರದಿಂದಲೇ ಪ್ರೀತಿಸಿ ಕ್ಷಮಿಸುವ ದೇವರು. ಇಂಥ ಉನ್ನತ ದೇವರ ಮಕ್ಕಳಾಗಿ ನಾವು ಜೀವಿಸಬೇಕಾದರೆ ನಾವು ಕ್ಷಮಿಸಬೇಕು. ಕ್ಷಮಿಸಿ ದೇವರ ಮುಂದೆ ಮೊಣಕಾಲೂರುವಾಗ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಪ್ರಿಯರೇ, ಯೇಸು ಕ್ರಿಸ್ತರು ಪಾಪ ಮಾಡಿದ್ರ? ಮತ್ತೆ ಸಿಲುಬೆ ಮೇಲೆ ಯಾಕೆ ಪ್ರಾರ್ಥಿಸಿದ್ರು? ಏನಂತ ಪ್ರಾರ್ಥಿಸಿದ್ರು? ತನ್ನ ಆತ್ಮ ಅರ್ಪಣೆ ಮಾಡಕ್ಕೆ ಅರ್ಥ ಮಾಡ್ಕೋಬೇಕು. ತನ್ನ ಆತ್ಮ ಸಮರ್ಪಣೆ ಮಾಡುವುದಕ್ಕಿಂತ ಮುಂಚೆ ಕ್ಷಮೆಯ ಪ್ರಾರ್ಥನೆಯನ್ನ ಮಾಡ್ತಾರೆ ಯೇಸು ಕ್ರಿಸ್ತರು. ಪಿತನೇ, ಇವರೇನು ಮಾಡುತ್ತಿರುವರು ಇವರರಿಯರು, ಇವರನ್ನ ಕ್ಷಮಿಸಿರಿ. ಗೋ, ನನ್ನ ಆತ್ಮವನ್ನ ನಿನಗೆ ಸಮರ್ಪಿಸುತ್ತೇನೆ. ಎಂಥ ಉನ್ನತ ಪ್ರಾರ್ಥನೆ ನಮ್ಮಲ್ಲಿ ಬರ್ತದ? ಏನು ಧರ್ಮಸಭೆ ಹೇಳ್ಕೊಟ್ಬಿಟ್ಟು ಬೈಬಲಲ್ಲಿ ಯೇಸು ಕ್ರಿಸ್ತರು ಕಲಿಸಿದ್ದಾರೆ, ಕೈ ಎತ್ಕೊಂಡು ಹೇಳೋದು. ಈ ಕೈ ಯಾಕೆ ಎತ್ತೀವಿ?
ಸ್ವರ್ಗದ ಪ್ರಾರ್ಥನೆ ಪರಿಪೂರ್ಣವಾಗಿ ವಿವರಣೆ ಮಾಡಿದ್ರೆ, ಪರಿಪೂರ್ಣವಾಗಿ ಅದರ ಅರ್ಥ ನಮಗೆ ಗೊತ್ತಾಗಬೇಕಾದ್ರೆ ತುಂಬಾ ಕಷ್ಟ ಪ್ರಿಯರೇ. ಪರಲೋಕವನ್ನು, ಭೂಲೋಕವನ್ನು, ಸ್ವರ್ಗವನ್ನು, ಭೂಮಿಯನ್ನು ಸೃಷ್ಟಿ ಮಾಡಿದ ಪ್ರಾರ್ಥನೆ ಹೇಳ್ತೀವಿ, ಆ ಪ್ರಾರ್ಥನೆಯಲ್ಲಿ ವಿಶ್ವಾಸ ಪ್ರಕಟಪಡಿಸ್ತೀವಿ. ಅದೇ ರೀತಿಯಲ್ಲಿ ಪರಲೋಕದ ಪ್ರಾರ್ಥನೆ, ಸ್ವರ್ಗದ ಪ್ರಾರ್ಥನೆ ಹೇಳುವಾಗ ಅರ್ಧ ಭಾಗ ನನಗಾಗಿ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಅನುದಿನದ ಆಹಾರವನ್ನು ನಮಗಿಂದು ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವೇ ಹೇಳೋದಲ್ವಾ? ನಾವೇ ತಾನೇ ಹೇಳೋದು. ಹಾಗಾದ್ರೆ ನಾನು ಪರರನ್ನ ಕ್ಷಮಿಸದೆ ನನಗೆ ಕ್ಷಮೆ ಉಂಟು, ಹಾಗಾದ್ರೆ ನಾನೇನ್ ಮಾಡ್ಬೇಕು? ಈಗ ಆಡ್ಬೇಕು, ಕ್ಷಮಿಸಲಾರದ ನೋವುಗಳ ಅಂತ ಹೇಳಿದ್ರೆ ಒಂದು 4 ಜನ ಹೋಗಿ 4 ಜನ ಕಾಲು ಹಿಡಿದ್ಬಿಟ್ಟು ಮುಗ್ದೈತು ಕ್ಷಮಿಸ್ತೇಗನ. ಮನಪೂರ್ವಕವಾಗಿ ಕ್ಷಮಿಸಬೇಕು, ಮನಪೂರ್ವಕವಾಗಿ ಕ್ಷಮಿಸಬೇಕು ಪ್ರಿಯರೇ. ಯವ್ವಾನರು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 12ನೇ ವಾಕ್ಯ, ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹೇಗೆ ಪ್ರೀತಿಸಿದ್ರೆ ಕ್ರಿಸ್ತರು? ಹೇಗೆ ಪ್ರೀತಿಸಿದ್ರು? ಬರೀ ಬಾಯಿ ಮಾತಲ್ಲಿ ಹೇಳಿದ್ರ? ಯೇಸು ಸ್ವಾಮಿ ಏನೆಲ್ಲ ನಮಗೆ ಬೋಧಿಸಿದಾರೋ ಆ ಎಲ್ಲವನ್ನ ಕಾರ್ಯಸಿದ್ಧಿಗೆ ತಂದ್ರು. ಸ್ವಯಂ ಅವರೇ ಮಾಡಿದ್ರು, ಸ್ವಯಂ ಅವರೇ ಮಾಡಿದ್ರು. ಕ್ಷಮಿಸಬೇಕು, ಕ್ಷಮಿಸಿದ್ರು. ಪ್ರೀತಿಸ್ಬೇಕು, ಪ್ರೀತಿಸಿದ್ರು. ಒಬ್ಬ ಸ್ನೇಹಿತನಿಗೆ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದದ್ದು ಬೇರೆ ಇಲ್ಲ, ಪ್ರಾಣ ಕೊಟ್ಟರು. ನಿಮ್ಮನ್ನ ಅನಾಥನಾಗಿ ಬಿಡುವುದಿಲ್ಲ ಅಂತ ವಾಗ್ದಾನ ಮಾಡಿದ್ರು. ನಮಗಾಗಿ ಪೋಷಕರನ್ನು, ಅವರ ಆತ್ಮವನ್ನು ನಮ್ಮಲ್ಲಿ ಕೊಟ್ಟರು, ಆತ್ಮದ ಮೂಲಕ ನಡೆಸಿದ್ರು. ನಿರಂತರ ನಿನ್ನ ಕುರಿತು ನನಗೊಂದು ಯೋಜನೆ ಇದೆ, ಪ್ರತಿದಿನ ಒಂದೊಂದು ಯೋಜನೆ ಪ್ರಕಟಪಡಿಸಿಕೊಂಡು ಪ್ರತಿದಿನ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಪಾಪಿಯಾಗಿದ್ದರೂ ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ನಾವು ಆಲೋಚಿಸಬೇಕು. ತಪಸ್ಸು ಕಾಲದಲ್ಲಿ ಕುಳಿತಿದ್ದೇವೆ. ಮುಂದಿನ ವಾರ ನಾವು ಪರಿಶುದ್ಧ ವಾರಕ್ಕೆ, ಪವಿತ್ರ ವಾರಕ್ಕೆ ಹೋಗ್ತಾ ಇದ್ದೀವಿ. ಪವಿತ್ರ ವಾರಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ನಮ್ಮನ್ನು ನಾವು ಪರಿಶೋಧಿಸಿ ನೋಡಬೇಕು. ಪ್ರಲಾಪಕರ ಗ್ರಂಥದಲ್ಲಿ ಹೇಳುತ್ತೆ 7ನೇ ಅಧ್ಯಾಯದಲ್ಲಿ, ನಿನ್ನನ್ನು ನೀನು ಪರಿಶೋಧಿಸಿಕೊಂಡು ನೋಡು. ನಮ್ಮನ್ನು ಪರಿಶೀಲಿಸಿಕೊಳ್ಳುವ ಕಾಲ ಇದಾಗಿದೆ. ನಾವು ದೇವರ ಮಕ್ಕಳು ಅಥವಾ ಸೈತಾನನ ಪಂಕ್ತಿಯವರು? ಶಿರಾಕನ ಗ್ರಂಥ ಮುಂದುವರಿಸಿ ಶಿರಾಕ ಹೇಳ್ತಾನೆ 28ನೇ ಅಧ್ಯಾಯದಲ್ಲಿ, ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ನೆರೆಹೊರೆಯವ ನನ್ನ ಸ್ನೇಹಿತ, ನನ್ನ ಬಂಧು, ನನ್ನ ವೈರಿಯೇ ಇರಬಹುದು, ಅವನ ಮೇಲೆ ಮುನಿಸಿಟ್ಟುಕೊಂಡ್ರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂತ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿದ್ದರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ. ತುಂಬಾ ಕಠಿಣವಾಗಿ ಬರೆದಿದ್ದಾನೆ ಸಿರಾಕ. ತನ್ನಂತ ಮನುಷ್ಯನನ್ನೇ ನಾನು ಕ್ಷಮಿಸಲಿಲ್ಲ ಅಂದ್ರೆ ದೇವರಿಂದ ನಾನು ಪಾಪ ಮನ್ನಣೆ ಪಡೆಯಲು ಸಾಧ್ಯವೇ? ಸಾಧ್ಯವಾದದ್ದು. ಕ್ಷಮಿಸುವ ದೇವರು, ಪ್ರೀತಿಸುವ ದೇವರು, ಅನುಗ್ರಹಿಸುವ ದೇವರು, ಕರುಣೆ ತೋರುವ ದೇವರು, ದೀನ ದಯಾಳವಂತ ದೇವರು, ಪ್ರಾಣ ಕೊಟ್ಟ ದೇವರು. ಅವರು ಹೇಳಿದ ಒಂದೇ, ಕ್ಷಮಿಸು. ಈ ಕ್ಷಮೆ ನನ್ನಲ್ಲಿ ನೀಡಕ್ಕಾಗಲ್ಲ ಅಂದ್ರೆ ನಾನು ಕ್ರೈಸ್ತನಾಗಿರಲು ಸಾಧ್ಯವಿಲ್ಲ. ಅನೇಕ ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಈ ಕ್ಷಮೆ ಎಂಬುದಿದೆಯಲ್ಲ, ಅದನ್ನೇ ಹೇಳಿದ್ ನಾನು. ಅದನ್ನು ಅನುಭವಿಸದೆ ಮತ್ತೊಮ್ಮೆ ವಿವರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ವಿರುದ್ಧವಾಗಿ ಇಲ್ಲ ಸಲ್ಲದನ್ನ ಧರ್ಮಸಭೆಯ ಮುಖ್ಯಾಧಿಕಾರಿ, ಧರ್ಮಾಧ್ಯಕ್ಷರಿಗೆ ಪತ್ರ ಬರೆದ ಒಂದು ವ್ಯಕ್ತಿ. ಧರ್ಮಾಧ್ಯಕ್ಷರು ಕರೆದು ಕೇಳಿದ್ರು, ಈ ರೀತಿ ಇದೆ, ಈ ರೀತಿ ಮಾಡ್ತಾ ಇದೆಯಾ, ಸಭೆಗೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದೆಯಾ?
ಸಭೆಗೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದೆ ಎಂದು ಕೇಳುವಾಗ ಇದನ್ನು ಬರೆದಂತ ವ್ಯಕ್ತಿ ಯಾರೆಂದು ನಾನು ತಿಳಿದುಕೊಂಡು ಹೋಗಿ ಆತನ ಕಾಲಿಡಿದೆ. ಏನಪ್ಪ ಈ ತರ ಹೇಳಿದ್ಯಾ ಅಂತೆ, ದಯವಿಟ್ಟು ನನ್ನ ಮೇಲೆ ಸಿಟ್ಟಿದ್ರೆ ಕ್ಷಮಿಸು, ನನ್ಗೆ ಯಾಕೆ ಸೇವೆ ಮಾಡೋಕ್ಕಾಗಲ್ಲ, ಕ್ಷಮಿಸು. ಪ್ರಿಯರೇ, ಆತ ನನ್ನ ವಿರುದ್ಧ ಮಾಡಿದ ತಪ್ಪು ಆತನಿಗೆ ಮನವರಿಕೆ ಆಗಿದ್ದು ನಾನು ಅವನ ಕಾಲಿಡಿದಾಗ. ನಾವು ಯಾವಾಗ ಮತ್ತೊಬ್ಬರನ್ನ ಕ್ಷಮಿಸ್ತೀವಿ ಆತನಲ್ಲಿ ದೈವ ಪ್ರೀತಿ ಇಳಿದು ಬರ್ತದೆ, ನಮಗೆ ಅಭಿಷೇಕ ಲಭಿಸ್ತದೆ. ನಾವು ದೇವರ ಮಕ್ಕಳು, ದೇವರು ನಮಗೇನು ಮಾಡಿದ್ರು ನಾವು ಅವರಿಗೆ ಮಾಡುವಂತ ಕಾರ್ಯಕ್ಕೆ ನಾವು ಗುರುತಿಸಲ್ಪಟ್ಟವರು, ಆರಿಸಲ್ಪಟ್ಟವರು. ಅದಕ್ಕಾಗಿಯೇ ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿನ್ನನ್ನು ಆರಿಸಿಕೊಂಡೆ. ಅವನ ಶುಭ ಸಂದೇಶ 15:16. ದೇವರು ಆರಿಸಿಕೊಂಡ ಮಕ್ಕಳು ನಾವು ದೇವರಿಗೆ ಸಾಕ್ಷಿಯಾಗಿರಬೇಕು, ದೇವರ ಗುಣಗಳು ನಮ್ಮಲ್ಲಿರ್ಬೇಕು. ಅದಕ್ಕೆ ಅವನ ನಡೆದು ದೀನ ದಯಾಳತೆ, ಸಹನೆ, ಕ್ಷಮೆ ನಿಮ್ಮಲ್ಲಿರಬೇಕು. ಪ್ರೀತಿಸುವ ವ್ಯಕ್ತಿಗಳಾಗಬೇಕು. ಈ ಪ್ರೀತಿ ಕ್ಷಮೆ ಒಂದು ನಾಣ್ಯದ ಎರಡು ಮುಖಗಳು. ಈ ಎರಡು ಇದ್ರೆ ಪ್ರಪಂಚದಲ್ಲಿ ದೈವ ಸಾಮ್ರಾಜ್ಯ ಬಂತಂತ ಅರ್ಥ. ಇದು ಮನುಷ್ಯನಲ್ಲಿ ಇಲ್ಲ, ದ್ವೇಷ ಕಾಡ್ತಾ ಇರೋದು. ಅದನ್ನು ಹೇಳ್ತಾ ಇದೆ, ತನ್ನಂತ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿದ್ರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ. ನನ್ನಲ್ಲಿ ಕರುಣೆ ಇಲ್ಲ ಅಂದ್ರೆ ನಾನು ದೇವರ ಮಗನಲ್ಲ. ನನ್ನಲ್ಲಿ ಕ್ಷಮೆ ಭಾವನೆ ಇಲ್ಲ ಅಂದ್ರೆ ನಾನು ದೇವರನ್ನು ಅನುಭವಿಸಿದವನಲ್ಲ. ಮುಂದುವರಿಸಿ ಹೇಳ್ತಾನೆ, ಕೇವಲ ನರಮಾನವನಾದವನೇ ಇಂಥ ಸಿಟ್ಟು ಸಿಡುಕುಗಳಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ದೇವರು ಕ್ಷಮಿಸಿ. 23ನೇ ಅಧ್ಯಾಯ, ಶಿರಾಕ 23ನೇ ಅಧ್ಯಾಯದಲ್ಲಿ ಪಾಪದ ಮೇಲೆ ಪಾಪ ಕಟ್ಟಿಕೊಳ್ಳುವವರು ಎರಡು ತರದ ಜನರು. ದೇವರ ಕೋಪವನ್ನು ತನ್ನ ಮೇಲೆ ಬರುವಂತೆ ಮಾಡಿಕೊಳ್ಳುವವರು. ನೋಡಿ, ಪಾಪದ ಮೇಲೆ ಪಾಪ ಕಟ್ಟಿಕೊಳ್ಳುವವರು ದೇವರ ಕೋಪವನ್ನು ತನ್ನ ಮೇಲೆ ಬರಮಾಡಿಕೊಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಿರಾಕ ಮತ್ತೊಮ್ಮೆ, ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ದೇವರು ಕರುಣಾಮಯಿ, ದೇವರು ದಯಾವಂತರು, ದೇವರು ಪ್ರೀತಿ ಸ್ವರೂಪಿ. ಹೌದು ಹೌದು. ಆದ್ರೆ ದೇವರು ಯಾವುದನ್ನ ದ್ವೇಷ ಮಾಡ್ತಾರೆ? ದ್ವೇಷಿಸದು ಯಾವುದನ್ನ? ಪಾಪವನ್ನ, ಅಶುದ್ಧತೆಯನ್ನ, ಶ್ರಮಿಸಲಾಗದೇ ಇರುವ ಮನಸ್ಥಿತಿಗಳನ್ನು. ಅದನ್ನು ಮುಂದುವರಿಸಿ 6ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನಿನ್ನ ಅಂತ್ಯಕಾಲವನ್ನ ಸ್ಮರಿಸಿಕೊಂಡು ಹಗೆತನವನ್ನ ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ಏನ್ ದೇವರಾಜ್ಞೆ? ದೇವರಾಜ್ಞೆ ಏನು? ಯೋಹನನ ಶುಭ ಸಂದೇಶ 15:12 ಏನ್ ಹೇಳಿದ್ರು? ನಾನು ನಿಮಗೊಂದು ಆಜ್ಞೆಯನ್ನು ನೀಡ್ತಾ ಇದ್ದೇನೆ, ಅದಾಗಿದೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ಪರರನ್ನ ಪ್ರೀತಿಸಿರಲಿ. ಸಿರಾಕ ಹೇಳ್ತಾ ಇದ್ದಾನೆ, ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ಅಂತ್ಯಕಾಲವನ್ನು ಸ್ಮರಿಸಿಕೊಂಡು. ಮರಣ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ, ಮರಣ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಸಾಯೋದಿಲ್ಲ ಎಂಬುದಾಗಿ ಜೀವಿಸ್ತಾ ಇದ್ದೇವೆ. ನಮಗೆ ಸಾವು ಉಂಟು, ಈ ಲೋಕದಲ್ಲಿ ಅಂತ್ಯ ಉಂಟು, ಇಲ್ಲಿ ಸಾಯ್ತೇವೆ. ಆದರೆ ಕ್ರಿಸ್ತರಿಗೆ ಸಾವಿಲ್ಲ, ಪರದಲ್ಲಿ ನಿತ್ಯ ಜೀವ ಉಂಟು. ಆದರೆ ಇಹದಲ್ಲಿ ನಾನು ಬಿತ್ತುವುದನ್ನು ಪರದಲ್ಲಿ ಕೊಯ್ಯಲ್ಪಡುತ್ತದೆ. ನನ್ನಲ್ಲಿ ಏನೆಲ್ಲ ಇದೆಯೋ, ಈ ದೇಹದಲ್ಲಿ ಏನೆಲ್ಲ ಬಿತ್ತಲ್ಪಟ್ಟಿದೆಯೋ, ಆತ್ಮದಲ್ಲಿ ಏನೆಲ್ಲ ಶೇಖರಣೆ ಆಗಿದೆಯೋ ಅದಕ್ಕೆ ಫಲಿತಾಂಶ ಉಂಟು. ಅದಕ್ಕೆ ಹೇಳಿ ಹೇಳ್ತಾರೆ, ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು
ತಪ್ಪು ನೆಪ್ಪುಗಳನ್ನು ವೀಕ್ಷಿಸಬೇಡ. ಪ್ರೈಸ್ ಲಾರ್ಡ್, ಹಾಲೆಲೂಯ. 28ನೇ ಅಧ್ಯಾಯ 1ರಿಂದ 7 ತನಕ ಇರುವಂಥ ವಾಕ್ಯಗಳಲ್ಲಿ ಶಿರಾಕ ಕ್ಷಮೆಯ ಬಗ್ಗೆ ಬರೆದಿದೆ. ದೇವರು ಪ್ರೀತಿ ಸ್ವರೂಪಿ, ಹೌದು, ದೇವರು ಪ್ರೀತಿಸ್ತಾರಂತ ಮಾಡಿದ ಪಾಪಗಳನ್ನ ಮಾಡಿ ಕ್ಷಮಿಸದೆ ನಾನು ಪಾಪ ಕಟ್ಟಿಕೊಂಡರೆ ನಮ್ಮ ಪಾಪಗಳನ್ನ ಕ್ಷಮಿಸುವವರಾರು? ದೇವರ ಮುಂದೆ ನಾನು ನಿಲ್ಲುವಾಗ, ದೇವರ ಮುಂದೆ ಕರಗಳನ್ನೆತ್ತಿ ನಾನು ಪ್ರಾರ್ಥಿಸುವಾಗ, ಇಗೋ ನನ್ನಿಂದ ಕಾಣುವಂಥದ್ದು ದೀನತೆಯಲ್ಲ, ನನ್ನಿಂದ ಕಾಣುವಂಥ ಕಣ್ಣೀರಲ್ಲ, ನನ್ನಿಂದ ಕಾಣುವುದು ಶುದ್ಧವಾದ ಪ್ರಾರ್ಥನೆಯಲ್ಲ. ದೇವರ ಕಣ್ಣ ಮುಂದೆ ನಾನು ಮಾಡಿದ ಪಾಪಗಳೇ ಕಂಡ್ರೆ ದೇವರಿಗೆ ನನ್ನ ಪ್ರಾರ್ಥನೆ ಹೇಗೆ ಮುಟ್ಟುತ್ತದೆ? ಮುಟ್ಟಲು ಹೇಗೆ ಸಾಧ್ಯ? ಇದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು ಪ್ರಿಯರೇ. ಪ್ರತಿ ಒಂದು ವ್ಯಕ್ತಿಯನ್ನ ನಾನು ಕ್ಷಮಿಸಬೇಕು. ಮೆಜೆಸ್ಟಿಕ್ನಲ್ಲಿ ವೇಶ್ಯೆ ಕೆಲಸ ಮಾಡ್ತಿದ್ದಂಥ ಒಂದು ಹೆಣ್ಣು ಮಗಳು 2014ನೇ ಇಸ್ವಿ, ಅವಳ ಹೆಸರು ಬೇಡ, ಡಿವೈನ್ ಧ್ಯಾನ ಮಂದಿರಕ್ಕೆ ನಾನು ಕರೆದುಕೊಂಡೋದೆ. ಒಂದು ರಾತ್ರಿ ಟ್ರೈನಿಂದ ಇಳಿದು ಬರುವಾಗ ಆಕೆ ಅಸಹ್ಯವಾಗಿ ನನ್ನನ್ನು ಕರೆದಾಗ ಆಕೆಯ ಬಳಿಗೆ ಹೋಗಲು ನನಗೊಂದು ಸ್ವರ ಬಂತು. ಆಕೆಯೊಂದಿಗೆ ನಿಂತು ಅರ್ಧ ಗಂಟೆ ಮಾತಾಡುವಾಗ ಆಕೆ ಹೇಳಿದ್ಲು, ನನಗೆ ಸಮಾಧಾನ ಸಿಗೋದಾದ್ರೆ ನಾನು ಎಲ್ಲಿ ಬೇಕಾದರೂ ಬರ್ತೀನಿ. ಡಿವೈನ್ ಧ್ಯಾನ ಮಂದಿರದಲ್ಲಿ ಕರ್ಕೊಂಡೋಗಿ, ನಾನೇ ದುಡ್ಡು ಕೊಟ್ಟು ಕರ್ಕೊಂಡೋಗಿ ಆಕೆಗೆ 2 ವಾರ ಧ್ಯಾನ ಮಾಡಿಸಿದೆ. ಫಾದರ್ ಅಂಟು ಕಣ್ಣಬಳಾಗ ಕನ್ನಡ ಸೆಕ್ಷನ್ಗೆ ಡೈರೆಕ್ಟರ್, ಅವ್ರ ಹತ್ರ ಕರ್ಕೊಂಡೋಗಿ ಮಾತಾಡಿಸ್ದೆ. ಅವ್ರ 10 ನಿಮಿಷ ಆಫೀಸಲ್ಲಿ ಮಾತಾಡಿ ಆಕೆಗೆ ಬ್ಲೆಸ್ ಮಾಡಿ ಕಳಿಸಿದ್ರು. 2 ವಾರ ಆಕೆ ಅಲ್ಲಿ ಧ್ಯಾನ ಮಾಡಿದ್ರು. ಪ್ರಿಯರೇ, ಆಕೆ ಒಂದು ವೇಶ್ಯೆಯಾಗಿ ಕಾರಣಕರ್ತೊಬ್ಬ ರೌಡಿ. ಆಕೆಗೆ ತಂದೆ ತಾಯಿ ಇಲ್ಲ. ಆಕೆ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ಲು. ಈ ರೌಡಿ ಆಕೆಯನ್ನು ನೋಡಿ ಒಂದು ದಿನ ತುಂಬ ಕುಡಿದ ಮತ್ತಿನಲ್ಲಿ ಬಂದು ಆಕೆ ಒಂಟಿಯಾಗಿರುವುದನ್ನು ಕಂಡು ಆಕೆಯನ್ನು ಬಲವಂತ ಮಾಡ್ತಾನೆ. ಅಂದಿನಿಂದ ಆಕೆ ಈತನನ್ನು ದ್ವೇಷ ಮಾಡಲು ಶುರುವಾಗುತ್ತದೆ. ಈಕೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಾಗ ಈ ಸಂದರ್ಭದಲ್ಲಿ ನನಗೊಂದು ಅವಕಾಶ, ಒಂದು ಆತ್ಮವನ್ನು ದೇವರ ಕರೆದುಕೊಂಡು ಹೋಗ್ಲಿಕ್ಕೆ ಆಕೆ ಅಡಿಗೆ ಮಾತಾಡುವಾಗ ಪರಿಶುದ್ಧ ಆತ್ಮರು ಕ್ರಿಯೆ ಮಾಡ್ತಾರೆ. ಆಕೆ ಬರಲು ಒಪ್ಕೊಳ್ತಾಳೆ. ಆಕೆನ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ನಲ್ಲಿ ಕರ್ಕೊಂಡೋದಿ ಧ್ಯಾನ ಮಾಡಿಸಿ ಆಕೆನ ಹಿಂತಿರುಗಿ ಕರ್ಕೊಂಡು ಬರುವಾಗ ನನಗೊಂದು ಮಾತು ಹೇಳಿದ್ಲು, ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಆಗಿದೆ, ಆದರೆ ಒಂದೇ ಒಂದು ನನ್ನ ಹೃದಯದಲ್ಲಿ ಭಾರವಾಗಿದೆ ಅಣ್ಣ. ಏನೋ ಒಂದು ವ್ಯಕ್ತಿಯನ್ನು ಕ್ಷಮಿಸಬೇಕು. ಯಾಕಂದರೆ ನಾನಿವತ್ತು ಈ ಒಂದು ತಪ್ಪು ದಾರಿಗೆ ಹೋಗಲಿಕ್ಕೆ ಕಾರಣ ಪ್ರಿಯರೇ, ತನ್ನ ಜೀವನವನ್ನೇ ಹಾಳು ಮಾಡಿದ ವ್ಯಕ್ತಿ, ತನ್ನ ಜೀವಮಾನದಲ್ಲಿ ತಲೆ ಎತ್ತು ಬಾಳದಂತೆ ಮಾಡಿದ ವ್ಯಕ್ತಿಯನ್ನ 2 ವಾರ ಧ್ಯಾನ ಮಾಡಿ ಯೇಸುವಿನ ಬಗ್ಗೆ ತಿಳಿಯದೇ ಇರುವಂತ ಈ ಮಗಳು ಯೇಸುವನ್ನು ತಿಳಿದು ವೇಶ್ಯೆಯನ್ನ ತಾಯಿ ಎಂದು ಕರೆದಂತ ದೇವರು ಒಬ್ಬರೇ ಬ್ರದರ್, ಅದು ಯೇಸು ಕ್ರಿಸ್ತರು. ನಾನು ಧನ್ಯಳಾದೆ ಧ್ಯಾನ ಮಾಡಿದಕ್ಕಾಗಿ ಎಂದು ಆ ಗುಡಿಸಲಿಗೆ ಬಂದು ನೆಲೆಸಿರುವಾಗ 2ನೇ ದಿನ ಆ ರೌಡಿ ಮತ್ತೆ ಬರುವಾಗ ನಡು ಬೀದಿಯಲ್ಲಿ ಆತನ ಪಾದ ಹಿಡಿದು ಬಿಕ್ಕಿ ಬಿಕ್ಕಿ ಹೇಳ್ತಾಳೆ, ನನ್ನ ಸಮಯವು ನಿನ್ನ ಸಮಯವು, ನೀನು ನನ್ನ ಮೇಲೆ ಈ ರೀತಿ ಮಾಡಿ ಬಲಾತ್ಕಾರ ಮಾಡಿದೆ ನೋಡು, ನಿನಗೂ ಯಾರಿಲ್ಲ ನನಗೂ ಯಾರಿಲ್ಲ, ಇನ್ನು ಮುಂದೆ ನಾನು ನಿನ್ನ ದ್ವೇಷ ಮಾಡಲ್ಲ, ನೀನು ನನಗೆ ಬಡ ಹುಟ್ಟಿದ ಅಣ್ಣನ ರೀತಿ, ನೀನು ನನ್ನ ಅಣ್ಣನಾಗು, ನಾನು ನಿನ್ನ ತಂಗಿಯಾಗಿ ಜೀವನ ಮಾಡ್ತೀನಿ, ನಮ್ಮಲ್ಲಿ ದ್ವೇಷ ಬೇಡ, ಇನ್ನು ಮುಂದೆ ನಾನು ದೇವರ ಮಗಳಾಗಿ ಜೀವಿಸ್ತೀನಿ ಎಂದು ಈ ವ್ಯಕ್ತಿಯ ಮುಂದೆ ಇವಳು ತನ್ನನ್ನು ಅರ್ಪಣೆ ಮಾಡಿಕೊಳ್ಳುವಾಗ ಈ ರೌಡಿ ಕಣ್ಣಲ್ಲಿ ನೀರು ಸುರಿಸಿ ಕೇಳ್ತಾನೆ, ಮಗಳೇ ಎಲ್ಲೋಗಿ ಬಂದೆ,
ಈ ರೀತಿ ಕೇರಳದ ಒಂದು ಸ್ಥಳಕ್ಕೆ ಹೋಗಿ ಬಂದೆ ಅಂತ ನನ್ನ ನಂಬರ್ ಕೊಡುವಾಗ ಅವನು ಫೋನ್ ಮಾಡಿ, ನಾನು ಹೋಗ್ಬೇಕಲ್ಲಿ. ಏನಪ್ಪ ನೀನು ಅಲ್ಲಿ ಹೋಗಿ ಇರ್ತೀಯನೋ ಭಯ ಆಗುತ್ತೆ ಕಣಯ್ಯ. ಇಲ್ಲ, ಹೋಗಬೇಕು. ನೋಡಿ, ಈ ಒಂದು ಹೆಣ್ಣು ಮಗಳು ಪಾದ ಹಿಡಿದು ಕ್ಷಮೆ ಕೇಳಿದ್ಲು. ಒಬ್ಬ ರೌಡಿ, ಕೊಲೆ ಮಚ್ಚಿ ಹಿಡ್ಕೊಂಡು ತಿರುಗಾಡ್ತಿದ್ದಂಥ ರೌಡಿ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗಿ ಅಲ್ಲಿ ಮನಪರಿವರ್ತನೆವಾಗಿ ಇವತ್ತು ಅನೇಕ ಕಡೆಗಳಲ್ಲಿ ಯೇಸುವಿಗೆ ಸಾಕ್ಷಿಯಾಗಿದ್ದಾರೆ. ಈ ಒಂದು ಪರಿವರ್ತನೆ ಕ್ಷಮೆಯಿಂದ ನಮಗೆ ಲಭಿಸುತ್ತದೆ. ಮತ್ತೊಬ್ಬರನ್ನು ಕ್ಷಮಿಸಿರಿ. ಯೇಸು ಕ್ರಿಸ್ತರು ದೇವರಾಗಿದ್ದು ಎಲ್ಲಿ? ಸಿಲುಬೆಯ ಮೇಲೆ ನಮ್ಮನ್ನು ಕ್ಷಮಿಸುವಾಗ. ತಾವು ದೇವರಾಗಿದ್ದರು, ಮನುಷ್ಯನಾಗಿ ಪ್ರಾರ್ಥಿಸಿದರು, ತಂದೆಯೇ ಇವರೇನು ಮಾಡುತ್ತಿರುವರು, ಇವರ ಅರಿಯರು, ಇವರನ್ನು ಕ್ಷಮಿಸಿರು. ಅದಕ್ಕೆ ದೇವರು ಕ್ಷಮಿಸುವ ದೇವರು. ಪ್ರಾಣತ್ಯಾಗ ಮಾಡಿದ್ರು ನಮಗಾಗಿ. ಪ್ರಾಣತ್ಯಾಗದ ನಿಮಿತ್ತ ಪ್ರೀತಿ, ಆ ಪ್ರೀತಿಯ ನಿಮಿತ್ತ ಕ್ಷಮೆ. ಆ ಕ್ಷಮೆ ಕಂಪ್ಲೀಟ್ ಬೈಬಲ್ ಶ್ರೀಗಂತ ಅದಾಗಿದೆ. ಪರಿಪೂರ್ಣವಾದ ದೇವರು ಯೇಸು ಪ್ರಭು. ಯಾರಾದರೂ ಯಾರೇ ಆಗಿರಬಹುದು, ನಮ್ಮನ್ನು ದ್ವೇಷಿಸುತ್ತಿದ್ದರೆ ಅವ್ರನ್ನ ಕ್ಷಮಿಸಿ. ಮತ್ತಾಯನ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ನೀನು ಬಲಿಪೀಠದ ಮುಂದೆ ಕಾಣಿಕೆಯನ್ನು ಒಪ್ಪಿಸಬೇಕಾಗಿ ಬಂದಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನಾದರೂ ಮನಸ್ತಾಪವಿದ್ದರೆ ಮೊದಲು ನಿನ್ನ ಕಾಣಿಕೆಯನ್ನು ಬಲಿಪೀಠದ ಮುಂದೆ ಇಟ್ಟು ನಿನ್ನ ಸಹೋದರನಲ್ಲಿ ಸಂಧಾನ ಮಾಡಿಕೊ. ಪ್ರತಿದಿನ ಬಲಿಪೂಜೆಗೆ ಬರ್ತೀವಿ, ಪ್ರತಿ ಭಾನುವಾರ ಬಲಿಪೂಜೆಗೆ ಬರ್ತೀವಿ. ಬಲಿಪೂಜೆಗೆ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಪ್ರಾರ್ಥನೆಗೆ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರಿಶೀಲಿಸಬೇಕು. ಪರಮಪ್ರಸಾದದ ಆರಾಧನೆಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿ ಕಣ್ಣೀರಿಡುವುದಕ್ಕಿಂತ ಮುಂಚೆ ಈ ಕಣ್ಣೀರಿಗೆ ಬೆಲೆ ಉಂಟೆ? ದೇವರ ಮುಂದೆ ಈ ಕಣ್ಣೀರಿಗೆ ಬೆಲೆ ಉಂಟೆ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಏಕೆಂದರೆ ನೀನು ಪ್ರಾರ್ಥಿಸಿದರೆ ಪಾಪದ ಮನ್ನಣೆ ಪಡೆಯುವೆ ಎಂದು ಸಿರಾಕ ಹೇಳುವಾಗ, ನಾನು ಮತ್ತೊಬ್ಬರನ್ನು ಕ್ಷಮಿಸದೆ ದೇವರ ಮುಂದೆ ಎಷ್ಟು ಒದ್ದಾಡಿದ್ರೂ ನನ್ನ ಪ್ರಾರ್ಥನೆ ದೇವರನ್ನು ಮುಟ್ಟೋದಿಲ್ಲ. ಪರಿಶುದ್ಧ ಕನ್ಯಾಮಾತೆ ಮರಿಯಳು ತನ್ನ ಮಗನಿಗೆ ಎಷ್ಟೇ ಹಿಂಸೆ ಅವಮಾನ ಆದರೂ ಬೇರೆಯವ್ರನ್ನ ಯಾರನ್ನೂ ಮಾತಾಡಲಿಲ್ಲ. ತನ್ನ ಮಗ ರಾಜ ಅಂತ ಹೇಳಿದ್ರು, ಅರಸ, ಯಹೂದ್ಯ ಅರಸ ಅಂತ ಹೇಳಿದ್ರು, ಸರ್ವರನ್ನು ಸಂರಕ್ಷಿಸುವರು ಎಂದು ಹೇಳಿದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ತಾಯಿ ಮೌನಿಯಾದರು. ತನ್ನ ತಂದೆಯಾದ ದೇವರ ಚಿತ್ತ ಏನೆಂಬುದನ್ನು ಅರಿತುಕೊಳ್ಳುವ ತವಕದಲ್ಲಿ ಎಲ್ಲವನ್ನ ಕ್ಷಮಿಸಿಕೊಂಡು ಎಲ್ಲವನ್ನ ಹೊತ್ತುಕೊಂಡು ಮುನ್ನಡೆದರು. ಯೇಸು ಕ್ರಿಸ್ತರು ಹೇಗೆ ಪಾಲನೆ ಮಾಡಿದರೋ ತಾಯಿ ಮರಿಯಳು ಹಾಗೆಯೇ ಅವರನ್ನು ಹಿಂಬಾಲಿಸಿಕೊಂಡು ಬಂದರು. ಈಗೋ ಅವರನ್ನು ನಾವು ಹಿಂಬಾಲಿಸಬೇಕಾಗಿದೆ. ನಾವು ಪ್ರೀತಿಸುವ ವ್ಯಕ್ತಿಗಳಾಗಬೇಕಾಗಿದೆ. ನಾವು ಕ್ಷಮಿಸುವ ವ್ಯಕ್ತಿಗಳಾಗಿ ಮಾರ್ಪಡಬೇಕಾಗಿದೆ. ಸಂತ ಜಾನ್ ಮರಿಯ ವಿಯಾನಿ ಅವರಿಗೆ ಬೋಧನೆ ಮಾಡಲಿಕ್ಕೆ ಬರಲ್ಲ. ಅವ್ರನ್ನ ಎಷ್ಟೋ ವರ್ಷ ಬಿಷಪ್ ಹೌಸ್ನಲ್ಲಿ ಡೀಕನ್ ಆಗಿ ಇಟ್ಕೊಂಡು ಗುರುವಾಗಿ ಪಟ್ಟ ಕೊಡದೆ ಇದ್ದ ಸಂದರ್ಭ ಕಾರಣ ಅವರಿಗೆ ಪ್ರಬೋಧನೆ ಮಾಡಲಿಕ್ಕೆ ಬರೋದಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ, ವಾಕ್ಚಾತುರ್ಯ ಇರಲಿಲ್ಲ. ಎಲ್ಲ ಫಾದರ್ಗಳೆಲ್ಲ ಆ್ಯಕ್ಟಿವ್ ಆಗಿದ್ದರೆ ಇವ್ರಿಗೆ ಇರಲಿಲ್ಲ. ಒಂದಿನ ಇವ್ರ ಫಾದರ್ ಆದರು, ಇವ್ರನ್ನ ಎಲ್ಲ ಹಾಕೋದು ವಿಚಾರಣೆಗೆ ಎನ್ನುವಾಗ ಇಡೀ ಆರ್ಸ್ ಪಟ್ಟಣ ಎಂಬ ಒಂದು ನಗರ, ಅಲ್ಲಿ ಯಾರು ಚರ್ಚಿಗೆ ಹೋಗಲ್ಲ, ಎಲ್ಲ ಕ್ರೂರಿಗಳು, ಪಾಪಿಸ್ಟರು. ಇವರು ಚರ್ಚ್ ಒಳಗಡೆ ಬರೋ ಫಾದರ್ನೇ ಬಿಡ್ತಾ ಇರಲಿಲ್ಲ, ಅಂಥ ಕ್ರೂರಿಗಳು. ಅಂಥ ಸ್ಥಳಕ್ಕೆ ಜಾನ್ ಮರಿಯ ವಿಯಾನಿಯವರನ್ನು ವಿಚಾರಣೆ ಗುರುಗಳಾಗಿ ಆಗ್ತಾರೆ. ಇವರು ಫಸ್ಟ್ ದಿನ ತುಂಬ ಖುಷಿ, ತುಂಬ ಪ್ರಬೋಧನೆಯನ್ನು ಕೊಡೋದಕ್ಕೆ ರೆಡಿಯಾಗಿ ಚರ್ಚಿಗೆ ಹೋಗ್ತಾರೆ. ಚರ್ಚಲ್ಲಿ ಹೋದಾಗ ಒಬ್ಬರೂ ಇರೋದಿಲ್ಲ. ಇವರು ಪ್ರಬೋಧನೆಗೆಲ್ಲ ಸ್ಟಡಿ ಮಾಡಿದೆಲ್ಲ ಮರೆತು ಬಿಡ್ತಾರೆ. ತಿರ್ಗಾ ಹೋಗಿ ಅಲ್ಲಿ ಇವರೊಬ್ಬರೇ ರೀಡಿಂಗ್, ಇವರೊಬ್ಬರೇ ಶುಭ ಸಂದೇಶ ಓದಬೇಕು. ಶುಭ ಸಂದೇಶ ಓದಬೇಕಾದ್ರೆ ಯವನನ ಶುಭ ಸಂದೇಶ 3:16, ಅವತ್ತು 16, 17, 18 ಶುಭ ಸಂದೇಶ, ಅಂದಿನ ಶುಭ ಸಂದೇಶ.
ಅಂದಿನ ಶುಭ ಸಂದೇಶವನ್ನು ಓದುವಾಗ ಚರ್ಚ್ ಒಳಗಡೆ ಒಂದೇ ಒಂದು ವಯಸ್ಸಾದ ಮುದುಕಿ ಬಂದು ಕೂತ್ಕೊಳ್ತಾಳೆ. ದೇವರ ಯೋಜನೆ ಅರ್ಥಕೊಳ್ಬೇಕು. ಬಂದು ಕೂತ್ಕೊಳ್ತಾಳೆ. ಇಡೀ ಆರ್ಸ್ ನಗರ ಪಾಪದಿಂದ ತುಂಬಿ ತುಳುಕ್ತದೆ. ಯೋನನ ಕುರಿತು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಪಾಪದಿಂದ ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ಆರ್ಸ್ ನಗರದ ಜನ ಜೀವಿಸುತ್ತಿದ್ದಂಥ ಸಮಯ ಅಲ್ಲಿ ಹೋದಂಥ ಗುರು ಅಲ್ಲಿ ಇದ್ದಂತ ಅಜ್ಜಿ ಕುಳಿತುಕೊಂಡು ಇದನ್ನ ಆಲಿಸ್ತಾರೆ. ಮತ್ತೆ ಜಾನ್ ಮರಿಯ ವಿಯಾನಿ ಹೇಳ್ತಾರೆ, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಅಜ್ಜಿ ಮತ್ತೆ ಕೇಳ್ತದೆ. ಮೂರನೇ ಸಲನು ಹೇಳ್ತಾರೆ, ದೇವರು ನಿನ್ನನ್ನ ಅಧಿಕವಾಗಿ ಪ್ರೀತಿಸ್ತಾ ಇದ್ದಾರೆ. 60 ವರ್ಷದ ಮುದುಕಿ ಇರಬಹುದು. ಈ ಮೂರನೇ ಬಾರಿ ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಆ ದೇವರ ಮಗಳು ಜೋರಾಗಿ ಅಳಲು ಪ್ರಾರಂಭಿಸ್ತಾಳೆ. ಆಕೆಗೆ ಪಶ್ಚಾತ್ತಾಪ ಉಂಟಾಯಿತು, ಕ್ಷಮಭಾವನೆ ಉಂಟಾಯಿತು. ಜಾನ್ ಮರಿಯ ವಿಯಾನಿ ಅವರು ಹೇಳಿದಿಷ್ಟೇ, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಭರಿತವಾದ ಮಾತು ಒಂದು ವ್ಯಕ್ತಿಯನ್ನ ಪರಿಪೂರ್ಣತೆಗೆ ಕೊಂಡೊಯ್ಯುತ್ತದೆ ಅನ್ನಕ್ಕೆ ಒಂದು ಕಾರಣ, ಜಾನ್ ಮರಿಯ ವಿಯಾನಿ ಅವರ ಹಿಸ್ಟ್ರಿ ಓದಬೇಕು. ಅವರ ಜೀವನ ಚರಿತ್ರೆ ಓದುವಾಗ ಅವರ ಮಾತುಗಳು ಏನು ದೊಡ್ಡದಾಗಿ ಉದ್ದ ಬೋಧನೆ ಮಾಡಲಿಲ್ಲ. ದೇವರು ನಿನ್ನನ್ನು ಪ್ರೀತಿಸ ಕಾರಣ ದೇವರ ಪ್ರೀತಿಯ ನಿಮಿತ್ತ ಯಾಜಕರಾದರು. ಇದಕ್ಕೆ ನಮ್ಮ ಯೌವನರು ಅಷ್ಟೇ, ಎಲ್ಲಿ ಹೋದ್ರು ಅವ್ರು ಹೇಳ್ತಾ ಇದ್ರು, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಗೆ ಹೇಳಿದೆ, ಎಫೆಸಿ ನಗರದಲ್ಲಿ ಸದ್ಯ ಯೌವನರು ತಮ್ಮ ಶಿಷ್ಯರಿಗೆ ಹೇಳಿಕೊಟ್ಟ ಮಾತುಗಳು ಏನು? ನನ್ನ ಗುರು ನನಗೆ ಹೇಳಿಕೊಟ್ಟಿದ್ದಿಷ್ಟೇ, ನಿನ್ನಂತೆ ಪರರನ್ನ ಪ್ರೀತಿಸು. ಹೋಗು, ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರನ್ನು ಆರಾಧಿಸು, ನಿನ್ನಂತೆ ಪರರನ್ನ ಪ್ರೀತಿಸಿ. ಇಷ್ಟೇ ಸಂತ ಯೌವನರು ಬೋಧಿಸಿದ ಬೋಧನೆಗಳು. ಅವ್ರು ಎಲ್ಲ ತಗೊಂಡೋಗ್ಕೊಂಡು ಎಲ್ಲ ಕಡೆ ಪ್ರೀತಿ 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 ಪ್ರೀತಿ, ದೇವರ ಪ್ರೀತಿ, ಪರಿಶುದ್ಧಾತ್ಮರ ಕೃಪೆ. ಜಾನ್ ಮರಿಯ ವಿಯಾನಿ ಆರ್ಸ್ ಪಟ್ಟಣ ಪರಿವರ್ತನೆಗೆ ಕಾರಣ ಒಂದೇ ಒಂದು ಮಾತು, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಬೇರೆ ಈ ಮುದುಕಿ ಹೋಗಿ ಹೇಳ್ತು, ಈ ಕ್ರೂರಿಗಳು ಜೀವಿಸುತ್ತಿದ್ದಂತ, ಕಾಮುಕರು ಸಲಿಂಗ ಕಾಮಿಗಳು ಜೀವಿಸುತ್ತಿದ್ದಂತ ಆರ್ಸ್ ಪಟ್ಟಣದಲ್ಲಿ ಹೋಗಿ ಹೇಳ್ತು. ಅಲ್ಲಿ ಒಬ್ಬ ಫಾದರ್ ಬಂದಿದ್ದಾನೆ, ಅವನು ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ, ದೇವರು ನನ್ನನ್ನ ಪ್ರೀತಿಸ್ತಾ ಇದ್ದಾನೆ. ನಾ ಪ್ರೀತಿನ ಅನುಭವಿಸಿದೆ, ನನ್ನಲ್ಲಿರುವಂತ ಹೃದಯ ಭಾರಗಳೆಲ್ಲ ಬಿಟ್ಟು ಹೋಯಿತು. ನನಗೆ ಅವನು ಹೇಳುವಾಗ ನಿಜವಾಗ್ಲೂ ದೇವರೇ ನಿಂತು ಹೇಳ್ದಂಗಾಯ್ತು. ನನ್ನ ಹೃದಯ ತೆರೀತು, ನಾನು ಬಿಕ್ಕಿ ಬಿಕ್ಕಿ ಅಂತೆ ನನಗೆ ಸಂತೋಷ ಆಯ್ತು. ಒಂದು ವಾರ ಕಳೆಯಿತು, ಮತ್ತೆ ಭಾನುವಾರ ಬಂತು. ಭಾನುವಾರ ಅದೇ ರೀತಿಯಲ್ಲಿ ಮತ್ತೆ ರೆಡಿ ಆದ್ರು, ಫುಲ್ ಪ್ರಿಪೇರ್ ಆದ್ರು, ಸ್ಟ್ರಾಂಗ್ ಬೋಧನೆ ಕೊಡಬೇಕು ಅಂತ ಹೋದ್ರು. ಜಾನ್ ಮರಿಯ ವಿಯಾನಿ ಮತ್ತೆ ಹೋದ್ರು. ಚರ್ಚೆಲ್ಲ ಮುದುಕಿ ಮಾತ್ರ ಐತೆ, ಬೇಸರ ಆಯ್ತು. ತಿರ್ಗಾ ಅದೇ ಬೋಧನೆ, ದೇವರು ಇಂದು ಸಹ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಆ ಒಂದು ಸಲ ಹೇಳುವಾಗ ಆ ಮುದುಕಿ ಒಂದೇ ಇರುತ್ತೆ. ಎರಡನೇ ಸಲ ಮತ್ತೆ ಕಣ್ಣು ಮುಚ್ಚಿ ಇನ್ನೇನು ಹೇಳವ ಅಂತ ಯೋಚಿಸುವಾಗ ಮತ್ತೆ ಹೇಳ್ತಾರೆ, ದೇವರು ಈ ದಿನನೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಮುದುಕಿ ಜೊತೆಲಿ 7 ಜನ ಸೇರ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 7 ಜನ ಸೇರ್ಕೊಂಡಾಗ ಮತ್ತೆ ಇವರು ಹುಮ್ಮಸ್ಸಾಗುತ್ತೆ. ತಿರ್ಗಾ ಕಣ್ಣು ಮುಚ್ಚಿ ಹೇಳ್ತಾರೆ, ದೇವರು ಈ ಆರ್ಸ್ ಪಟ್ಟಣವನ್ನ ಪ್ರೀತಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚರ್ಚ್ ತುಂಬಿ ತುಳುಕುತ್ತೆ ಪ್ರಿಯರೇ. ಒಂದೇ ಒಂದು ಮಾತು, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ದೇವರು ನಿನ್ನನ್ನ ಪ್ರೀತಿಸುವ ಆ ಪ್ರೀತಿಯನ್ನ ನೀನು ಅಂಗೀಕರಿಸಿದರೆ, ದೇವರನ್ನ ನೀ ಪ್ರೀತಿಸುವಂತೆ ಪರರನ್ನ ನೀ ಪ್ರೀತಿಸುವುದಾದರೆ ನಿನ್ನ ಹೃದಯ ಇನ್ನಷ್ಟು ಸಂತೋಷ ಪಡಬಹುದು. ಆರ್ಸ್ ನಗರ ಕಂಪ್ಲೀಟ್ ಆಗಿ ಚರ್ಚ್ಗೆ ಬರುತ್ತೆ. 24 ಗಂಟೆಗಳಲ್ಲಿ 18 ಗಂಟೆಗಳು ಪಾಪ ನಿವೇದನೆ ಕೊಡ್ತಾರೆ. ಅದಾಗಿದೆ. ಗುರುಗಳಿಗೆ ಗುರು ಸಂತರು ಸಂತ ಜಾನ್ ಮರಿಯ ವಿಯಾನಿ ಆರ್ಸ್ ಪಟ್ಟಣಕ್ಕಾಗಿ ಕ್ಷಮೆಗಾಗಿ ಪ್ರಾರ್ಥಿಸಿದರು. ಆರ್ಸ್ ಪಟ್ಟಣವನ್ನ ದೇವರು ಕ್ಷಮಿಸಿದರು. ಪ್ರಿಯರೇ, ಇಡೀ ಆರ್ಸ್ ಪಟ್ಟಣ
ವಿಶ್ವವ್ಯಾಪಿ ಫೇಮಸ್ ಆಯಿತು. ಅಲ್ಲಿ ಆಶೀರ್ವಾದ ತುಂಬಿತು. ಇಡೀ ಜನ ಪಾಪ ನಿವೇದನೆ ಮಾಡಿ ದೇವರಲ್ಲಿ ಕ್ಷಮೆ ಯಾಚಿಸಿದರು. ಆ ಪಟ್ಟಣಕ್ಕೆ ದೇವರ ಅನುಗ್ರಹ ಇಳಿದು ಬಂತು. ದೇವರು ಎಲ್ಲರನ್ನ ಕ್ಷಮಿಸಿದರು. ಅಲ್ಲಿರುವ ಜನ ಪರಸ್ಪರ ಕ್ಷಮಿಸಿ ಪ್ರತಿದಿನ ಬಲಿಪೂಜೆ. ಇಡೀ ವಿಶ್ವದಿಂದ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪಾಪಿಸ್ಟರು, ಟೆರರಿಸ್ಟ್ಗಳು ಎಲ್ಲರೂ ಜಾನ್ ಮರಿಯ ವಿಯಾನಿ ಅವರ ಹತ್ರ ಹೋಗಿ ಪಾಪ ನಿವೇದನೆ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಮಗಿದೊಂದು ಮಾತು ಸಾಕು. ನಾನು ದೇವರನ್ನು ಪ್ರೀತಿಸೋದಾದರೆ, ದೇವರ ಪ್ರೀತಿ ನನಗೆ ಅನುಭವವಾಗಿದ್ರೆ ನಮಗಿದೊಂದೇ ಒಂದು ಮಾತು ಸಾಕು. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನನ್ನನ್ನು ಪ್ರೀತಿಸಿದ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನನ್ನನ್ನು ಕರೆದ ದೇವರು ನಿಮ್ಮನ್ನು ಕರೆದಿದ್ದಾನೆ. ಇಗೋ ಆ ದೇವರು ಹೇಳಿದ್ದಾರೆ ಕ್ಷಮಿಸುವಂತ. ಸಹೋದರ ಸಹೋದರಿ, ನಾನು ನಿನ್ನನ್ನು ಕ್ಷಮಿಸ್ತೇನೆ. ಇನ್ನು ಮುಂದೆ ನಾನು ದ್ವೇಷ ಮಾಡೋದಿಲ್ಲ. ನಾನು ನೀನು ಸ್ನೇಹಿತರಾಗೋಣ. ಯಾವಾಗ ಈ ಮಾತು ನನ್ನಿಂದ ಹೊರಬರುತ್ತೋ ನಾನು ನಿಜವಾದ ಕ್ರೈಸ್ತ ಮತ್ತು ಕ್ರೈಸ್ತಳಾಗಿ ಮಾರ್ಪಡುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾಗಿದೆ ಪ್ರಿಯರೇ, ನಾವು ಆಲಿಸುವಂಥದ್ದು ಅಥವಾ ಓದುವಂಥದ್ದು ಇಲ್ಲಿ ಕೇಳಿ ಇಲ್ಲಿ ಬಿಡ್ಲಿಕ್ಕೆಲ್ಲ ದೇವರ ವಾಕ್ಯ ಇಲ್ಲಿ ಬರ್ಕೊಳ್ಬೇಕು. ಕ್ಷಮೆ. ಇವತ್ತು ಇಬ್ರು, ಒಬ್ಬ ರೌಡಿ, ಒಂದು ವೇಶ್ಯೆ, ಇವತ್ತು ಶುಭ ಸಂದೇಶ ಸಾಕ್ತದೆ. ಅವ್ರ ಕೆಲಸ ನಾನು ಮಾಡೋಕ್ಕಾಗಲ್ಲ. ತಮಿಳುನಾಡಿನ ಹಳ್ಳಿಗೆ ಹೋಗಿ ಶುಭ ಸಂದೇಶ ಸಾಕ್ತಾರೆ. ಇಬ್ರು ಜೊತೆಯಲ್ಲಿದ್ದಾರೆ, ಅಣ್ಣ ತಂಗಿ ತರ ಹೋಗಿ ಶುಭ ಸಂದೇಶ ಸಾರ್ತಾರೆ. ಕೃಷ್ಣಗಿರಿಯಲ್ಲಿದ್ದಾರೆ ಪ್ರಿಯರೇ. ಯಾವಾಗಾದ್ರೂ ಒಂದ್ಸಲ ಫೋನ್ ಮಾಡ್ತಾರೆ. ಅವ್ರು ಮಾತಾಡುವಾಗ ನನಗೆ ದುಃಖ ಆಗುತ್ತೆ. ನಾನು ವೇಸ್ಟ್. ನಾನು ಅವ್ರು ಮಾಡೋ ಸೇವೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಅನುಗ್ರಹವನ್ನು ಕೊಟ್ಟಿರ್ತಾರೆ. ಅದ್ರ ಒಂದು ಕಡೆ ನನ್ನ ಮೂಲಕ ದೇವರು ಇದನ್ನ ಮಾಡಿದ್ರಲ್ಲ ಅನ್ನೋ ಒಂದು ತೃಪ್ತಿ ನಮಗಿರುತ್ತೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಬರೀ ಆಲಿಸುವುದಲ್ಲ, ಬರೀ ಕೇಳೋದಿಲ್ಲ, ಕೊಟೇಶನ್ ಬರ್ಕೊಳ್ಳೋದಲ್ಲ, ಇದೇ ರೀತಿಯಲ್ಲಿ ನಾವು ಜೀವಿಸಬೇಕು. ಕ್ಷಮೆ ನೀಡಿ, ಪ್ರಾರ್ಥಿಸಿ, ಪರರನ್ನು ಪ್ರೀತಿಸಿ. ಈ ಕಾರ್ಯ, ಈ ಮೂರು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿ ಪರಿಶುದ್ಧ ವಾರಕ್ಕೆ ನಾವು ಕಾಲಿಡೋದಾದರೆ ನಿಜವಾದ ತಪಸ್ಸು ಕಾಲ ನಮ್ಮಲ್ಲಿ ನೆರವೇರುತ್ತೆ. ಪುನರುತ್ಥಾನದ ಬೆಳಕು ಬ್ರದರ್ ಹೇಳ್ತಾ ಇದ್ರು. ನನಗೆ ತುಂಬಾ ಟಾಪಿಕ್ ಇಷ್ಟ. ಮಗ್ದಲ ಮರಿಯಳ ಟಾಪಿಕ್ ನನಗೆ ತುಂಬಾ ಇಷ್ಟ. ಕಾರಣ ಏನಂದ್ರೆ, 3 ದಿನ ಯೇಸುವನ್ನ ಬಿಟ್ಟಿರ್ಲಿಲ್ಲ, ಆಗ್ಲಿಲ್ಲ ಆಕೆಗೆ. ಯಾಕೆಂದ್ರೆ ಯೇಸು ಕ್ರಿಸ್ತನ ತುಂಬಾ ಪ್ರೀತಿ ಮಾಡಿದ್ಲು. ತನ್ನನ್ನು ಬಿಡುಗಡೆ ಮಾಡಿದ ದೇವರು ತನ್ನ ಜೀವಿತಕ್ಕೆ ಸರ್ವಸ್ವವು ಯೇಸುವಾಗಿದ್ದ ಕಾರಣ ಯೇಸುವಿನಿಂದ ಪ್ರೀತಿ ಪಡೆದಳು, ಯೇಸುವಿನಿಂದ ಕ್ಷಮೆ ಪಡೆದಳು, ಯೇಸುವಿನಿಂದ ಶಾಶ್ವತವಾದ ಅನುಗ್ರಹನ ಪಡೆದ ಮಗ್ದಲ ಮರಿಯ 3 ದಿನ ಆತ ಸತ್ತೋಗಿದ್ದಾನೆ ಅನ್ನೋ ಭಾವನೆ ಇರಲಿಲ್ಲ. ಸಮಾಧಿಯಲ್ಲಿ ಆ ಪಾರ್ಥಿವ ಶರೀರ ನನ್ನ ಜೊತೆ ಇದ್ರೆ ಸಾಕು ಎಂದು ಭಾವಿಸಿ ಸಮಾಧಿ ಒಳಗಡೆ ವಿಶ್ವಾಸ ತುಂಬಿದವಳಾಗಿ, ಪ್ರೀತಿ ತುಂಬಿ ತುಳುಕಿದ ಕಾರಂಜಿಯಾಗಿ ಸಮಾಧಿ ಒಳಗಡೆ ನುಗ್ಗಿ ಹೊರಗಡೆ ಬರುವಾಗ ನಿರಾಸೆಯಲ್ಲಿ ಬಂದ್ರು. ಆ ನಿರಾಸೆಯನ್ನ ಹೋಗಲಾಡಿಸಿದ್ದು ಯೇಸು ಕ್ರಿಸ್ತರು. ನನ್ನ ನಿರಾಸೆ ಏನೇ ಆಗಿದ್ರು, ದೇವರ ಚಿತ್ತದಂತೆ ನಾನು ನಡೆಯುವಾಗ, ದೇವರನ್ನ ಪ್ರೀತಿಸುವಾಗ, ಇಗೋ ದೇವರ ಅನುಗ್ರಹ ನನಗೆ ಲಭಿಸುತ್ತದೆ. ದೇವರ ಸ್ವರ ನಾನು ಆಲಿಸುವ ಮರಿಯೇಳೆ ಎನ್ನುವಾಗ ನನ್ನ ಬಾಯಿಂದ ಹೊರಡುವ ಮಧುರ ಧ್ವನಿ ಪುನರುತ್ಥಾನರಾದ ಯೇಸುವನ್ನು ಗುರುದೇವ ಎಂದು ಕರೆಯುವ ಸೌಭಾಗ್ಯ ಈ ತಪಸ್ಸು ಕಾಲದಲ್ಲಿ ನಮ್ಮದಾಗಬೇಕು. ಆಗುತ್ತೆ. ಒಂದೇ ಒಂದು, ಈ ಲೋಕವನ್ನ ತ್ಯಜಿಸಬೇಕು. ಅಂದಿಯ ಗೂಡಿನಿಂದ ನೀವು ಯಾವಾಗ ಎದ್ದು ತಂದೆಯ ಬಳಿಗೆ ಹೋಗುತ್ತೇನೆ ಎಂದು ನಿರ್ಧಾರ ಮಾಡಿದ್ರೆ ವಿದಿನ್ ಸೆಕೆಂಡ್ ನೀನು ಯೇಸುವಿನ ಮಗಳು, ಯೇಸುವಿನ ಮಗ, ಕ್ರೈಸ್ತ. ಪ್ರೈಸ್ ದಿ ಲಾರ್ಡ್. ಕ್ಷಮೆ, ಪ್ರೀತಿ ಎಲ್ಲರೂ ಕೊಡ್ತಾರೆ. ಕ್ಷಮಿಸೋಣ, ಪ್ರೀತಿಸೋಣ, ನಮಗಾಗಿ ಸರ್ವರಿಗಾಗಿ ಪ್ರಾರ್ಥಿಸೋಣ. ಆಮೆನ್.